ಪ್ರತಿ ವ್ಯಸನದ ಆರಂಭ ಸಾಮಾನ್ಯವಾಗಿ ಒಂದು ಚಿಕ್ಕ ಅಭ್ಯಾಸದಿಂದಲೇ ಆಗುತ್ತದೆ. ಆದರೆ ಕಾಲ ಕಳೆದಂತೆ ಅದೇ ಅಭ್ಯಾಸ ಜೀವನದ ದೊಡ್ಡ ಬಂಧನವಾಗುತ್ತದೆ. ವ್ಯಸನವು ದೇಹವನ್ನಷ್ಟೇ ಅಲ್ಲ, ಮನಸ್ಸಿನ ಸ್ಥಿರತೆ, ಬುದ್ಧಿಯ ಸ್ಪಷ್ಟತೆ ಮತ್ತು ಆತ್ಮಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಇವತ್ತು ನಮ್ಮ ಯುವ ವರ್ಗ ಇದಕ್ಕೆ ವೇಗವಾಗಿ ಬಲಿಯಾಗುತ್ತಿದೆ ಎಂಬುದೇ ಅತ್ಯಂತ ಚಿಂತೆಯ ವಿಷಯ. ಇದು ಒಬ್ಬ ವ್ಯಕ್ತಿಯ ಸಮಸ್ಯೆಯಷ್ಟೇ ಅಲ್ಲ, ಕುಟುಂಬ, ಸಮಾಜ ಮತ್ತು ದೇಶದ ಭವಿಷ್ಯಕ್ಕೂ ದೊಡ್ಡ ಸವಾಲು. ಈ ಸವಾಲಿಗೆ ಪರಿಹಾರವಾಗುವ ಉದ್ದೇಶದಿಂದ ಬ್ರಹ್ಮಕುಮಾರಿ ಸಂಸ್ಥೆಯು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಗೃಹ ಸಚಿವಾಲಯದೊಂದಿಗೆ ಮಾಡಿಕೊಂಡಿರುವ ತಿಳುವಳಿಕೆ ಒಪ್ಪಂದಗಳಡಿ ವ್ಯಸನ ಮುಕ್ತ ಭಾರತ ಅಭಿಯಾನ ಮತ್ತು ಮಿಷನ್ ಸ್ಪಂದನ ಮೂಲಕ ಕಳೆದ ಸುಮಾರು 4 ವರ್ಷಗಳಲ್ಲಿ ಸುಮಾರು 4 ಕೋಟಿ ನಾಗರಿಕರಿಗೆ ವ್ಯಸನ ಮುಕ್ತಿಯ ಸಂದೇಶ ತಲುಪಿಸಿದೆ. ಆದರೆ ಇದು ಕೇವಲ ಆರಂಭ ಮಾತ್ರ. ಈಗ ಈ ಜನಜಾಗೃತಿ ಅಭಿಯಾನವನ್ನು ಇನ್ನಷ್ಟು ವಿಸ್ತರಿಸಲು ಬ್ರಹ್ಮಕುಮಾರಿಯ ಪೂರ್ವ ಮುಖ್ಯ ಆಡಳಿತಾಧಿಕಾರಿ ರಾಜಯೋಗಿನಿ ದಾದಿ ಪ್ರಕಾಶಮಣಿಜಿಯವರ 19ನೇ ಪುಣ್ಯ ಸ್ಮರಣೆಯ ಅಂಗವಾಗಿ ದೇಶದಾದ್ಯಂತ 10 ಕೋಟಿ ವ್ಯಸನ ಮುಕ್ತಿ ಪ್ರತಿಜ್ಞಾ ಮಹಾಭಿಯಾನ ನಡೆಯುತ್ತಿದೆ. 2026ರ ಆಗಸ್ಟ್ 6ರಿಂದ 20ರವರೆಗೆ ದೇಶದ 10 ಕೋಟಿ ನಾಗರಿಕರಿಗೆ ವ್ಯಸನ ಮುಕ್ತಿ ಪ್ರತಿಜ್ಞೆ ಮಾಡಿಸುವ ಗುರಿ ಇಡಲಾಗಿದೆ. ಬ್ರಹ್ಮಕುಮಾರಿಯ ಈ ಸೇವಾ ಪ್ರಯತ್ನವನ್ನು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ, ಮಾನ್ಯ ಗೃಹ ಸಚಿವ ಶ್ರೀ ಅಮಿತ್ ಶಾ ಮತ್ತು ಮಾನ್ಯ ಕೇಂದ್ರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ಪ್ರಶಂಸಿಸಿದ್ದಾರೆ. ಈಗ ಕೇವಲ ಯೋಚಿಸುವ ಸಮಯವಲ್ಲ, ಸಂಕಲ್ಪ ಮಾಡುವ ಸಮಯ. ಏಕೆಂದರೆ ಒಬ್ಬ ವ್ಯಕ್ತಿ ಸಂಕಲ್ಪ ಮಾಡಿದರೆ ಒಂದು ಕುಟುಂಬ ಸುರಕ್ಷಿತವಾಗುತ್ತದೆ. ಒಂದು ಕುಟುಂಬ ಬದಲಾದರೆ ಸಮಾಜ ಬದಲಾಗುತ್ತದೆ ಮತ್ತು 10 ಕೋಟಿ ನಾಗರಿಕರು ಒಟ್ಟಾಗಿ ಸಂಕಲ್ಪ ಮಾಡಿದಾಗ ವ್ಯಸನ ಮುಕ್ತ, ಆರೋಗ್ಯವಂತ, ಸಂಸ್ಕಾರಯುತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕನಸು ಸಾಕಾರವಾಗಲು ಆರಂಭಿಸುತ್ತದೆ. ಬನ್ನಿ, ನಾವೆಲ್ಲರೂ ಈ ರಾಷ್ಟ್ರೀಯ ಜನಾಂದೋಲನದ ಭಾಗವಾಗೋಣ. ಹಿಂದೆ QR ಕೋಡ್ ಸ್ಕ್ಯಾನ್ ಮಾಡಿ ವ್ಯಸನ ಮುಕ್ತಿ ಪ್ರತಿಜ್ಞೆ ಮಾಡಿ ಮತ್ತು ಕನಿಷ್ಠ 50 ಜನರನ್ನು ಈ ಮಹಾಭಿಯಾನಕ್ಕೆ ಸೇರಲು ಪ್ರೇರೇಪಿಸಿ. ಒಂದು ಸಂಕಲ್ಪ, ಒಂದು ಕುಟುಂಬ, ಒಂದು ಸಮಾಜ, ಒಂದು ರಾಷ್ಟ್ರ. ವ್ಯಸನ ಮುಕ್ತ ಭಾರತಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಬ್ರಹ್ಮಕುಮಾರಿ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ ಅಥವಾ ಕೆಳಗೆ ನೀಡಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ. 9414 154 000. ಓಂ ಶಾಂತಿ.